ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಹೊರವಲಯದ ಪಟ್ಟಣ ಕ್ರಾಸ್ ಹತ್ತಿರ ಡ್ರೈವರ್ ಧಾಬಾದ ಮಾಲೀಕ ಹಾಗೂ ಇಬ್ಬರು ಸಂಬಂಧಿಕರನ್ನು ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಲೆ ಮಾಡಿರುವ ಘಟನೆ ನಿನ್ನೆ ತಡರಾತ್ರಿ ನಡೆದಿದೆ. ಕಲಬುರಗಿ ನಗರ ಹೊರವಲಯದ ಪಟ್ಟಣ ಕ್ರಾಸ್ ಹತ್ತಿರದ ಡ್ರೈವರ್ ಧಾಬಾದ ಮಾಲೀಕ ಹಾಗೂ ಇಬ್ಬರು ಸಂಬಂಧಿಕರನ್ನು ಸೋಮನಾಥ್ ತಾಳಿಕೋಟೆಯ ಸಹೋದರರು ಮಾರಕಾಸ್ತ್ರದಿಂದ ಕೊಚ್ಚಿ ಕೊಲೆ ಮಾಡಿದ ಘೋರ ಘಟನೆ ನಿನ್ನೆ ತಡರಾತ್ರಿ ನಡೆದಿದೆ. ಕಲಬುರಗಿ ಜಿಲ್ಲೆಯ ಪಟ್ಟಣ ಗ್ರಾಮದ ನಿವಾಸಿ ಹಾಗೂ ಧಾಬಾ ಮಾಲೀಕನಾಗಿದ್ದ 35 ವರ್ಷದ ಸಿದ್ದಾರೂಢ ತಂದೆ ಶರಣಬಸಪ್ಪ ತುಗುಡಿ ಇವರ ಸಂಬಂಧಿಕರಾಗಿದ್ದ ಕೆರೆ ಭೋಸ್ಗಾದ ನಿವಾಸಿ ಹಾಗೂ ಧಾಬಾದಲ್ಲಿ ವೇಟರ್ ಕೆಲಸ ಮಾಡುತ್ತಿದ್ದ 40 ವರ್ಷದ ರಾಮಣ್ಣ ತಂದೆ ಅಂಬಾರಾಯ್ ಹಾಗೂ ಪಟ್ಟಣ ಗ್ರಾಮದ ನಿವಾಸಿಯಾಗಿದ್ದ 28 ವರ್ಷದ ಜಗದೀಶ್ ತಂದೆ ದತ್ತಾತ್ರೇಯ ಬೆಳಮಗಿ ಎಂಬಾತರೆ ಭೀಕರವಾಗಿ ಕೊಲೆಯಾಗಿದ್ದಾರೆ. ಪಟ್ಟಣ ಗ್ರಾಮದ ನಿವಾಸಿಗಳಾದ ರಾಚಣ್ಣ ತಂದೆ ಶಿವಪುತ್ರಪ್ಪ ತಾಳಿಕೋಟಿ, ಇವರ ಸಹೋದರರಾದ ಕಾಂತು, ನಾಗರಾಜ್, ಈರಣ್ಣ, ಬೀರಪ್ಪ, ಯಲಲಿಂಗ್ ಪೂಜಾರಿ, ಗಿಲ್ಲಿಗೌಡ, ಸಾಗರ್, ಸಿದ್ದು, ಪ್ರಭುಲಿಂಗ್ ಹಾಗೂ ಈ ಹಿಂದೆ ಕೊಲೆಯಾದ ಸೋಮನಾಥ್ ತಾಳಿಕೋಟೆಯ ಪತ್ನಿ ಭಾಗ್ಯಶ್ರೀ ತಾಳಿಕೋಟಿ ಎಂಬಾತರೆ ಕೊಲೆ ಮಾಡಿದ ಹಂತಕರಾಗಿದ್ದಾರೆ ಎಂದು ದೂರಿನಲ್ಲಿ ತಿಳಿದು ಬಂದಿದೆ. ಇತ್ತ ತ್ರಿಬಲ್ ಮರ್ಡರ್ ಸುದ್ದಿ ಅರಿತ ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಡಿ, ಡಿಸಿಪಿ ಕನಿಕಾ ಸಿಕ್ರಿವಾಲ್, ಡಿಸಿಪಿ ಪ್ರವೀಣ್ ನಾಯಕ್, ಎಸಿಪಿ ಡಿಜಿ ರಾಜಣ್ಣ, ಪಿಐ ಸಂತೋಷ್ ತಟ್ಟೆಪಳ್ಳಿ ಸೇರಿದಂತೆ ಶ್ವಾನದಳ, ಬೆರಳಚ್ಚು ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿದ್ದು ಸ್ಥಳವನ್ನು ಪರಿಶೀಲಿಸಿ ಮೃತದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಿದ್ದಾರೆ. ಸೋಮನಾಥ್ ತಾಳಿಕೋಟೆ ಕೊಲೆ ಮಾಡಿದ್ದ ದ್ವೇಷಕ್ಕೆ ಸೋಮನ ಪತ್ನಿಯ ಕುಮ್ಮಕ್ಕಿನಿಂದ ಆತನ ಸಹೋದರರು ಹಾಗೂ ಇತರರು ಸೇರಿ 3 ಕಾರ್ ಬುಲೆರೋ ವಾಹನದಲ್ಲಿ ಬಂದು ಮಾರಕಾಸ್ತ್ರದಿಂದ ತಮ್ಮ ಮಗ ಸಿದ್ದಾರೂಢ ಹಾಗೂ ಇತರೆ ಇಬ್ಬರನ್ನು ಕೊಲೆ ಮಾಡಿದ ಕುರಿತು ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಕೊಲೆಯಾದ ಸಿದ್ದಾರೂಢನ ತಂದೆ ಪೊಲೀಸರಿಗೆ ದೂರು ನೀಡಿದ್ದಾರೆ. ಈ ಕುರಿತು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕೊಲೆ ಹಂತಕರ ಪತ್ತೆ ಕಾರ್ಯದಲ್ಲಿದ್ದು ಕಮಿಷನರ್ ಡಾಕ್ಟರ್ ಶರಣಪ್ಪ ಅವರು ಕೊಲೆ ಆರೋಪಿಗಳ ಪತ್ತೆಗೆ ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದಾರೆ ಎಂದು ಮೂಲಗಳು ತಿಳಿಸಿವೆ. ಜೂನ್ 25 ಮತ್ತು 26ರಂದು 2 ದಿನಗಳ ಕಾಲ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಇಂದೋರ್ನಿಂದ ಅತಿ ದೊಡ್ಡ ಪ್ರದರ್ಶನ, ಸ್ಟೈಲಿಷ್ಟ, ಫ್ಯಾಷನ್ ಮತ್ತು ಲೈಫ್ ಸ್ಟೈಲ್ ಪ್ರದರ್ಶನ ಏರ್ಪಡಿಸಲಾಗಿದೆ. ಕಲಬುರಗಿಯಲ್ಲಿ ಮೊದಲ ಬಾರಿಗೆ ಇಂದೋರ್ನಿಂದ ಅತಿ ದೊಡ್ಡ ಪ್ರದರ್ಶನ, ಸ್ಟೈಲಿಷ್ಟ, ಫ್ಯಾಷನ್ ಮತ್ತು ಜೀವನ ಶೈಲಿ ಪ್ರದರ್ಶನವು ರಾಖಿ ತೀಜ್ ಪ್ರದರ್ಶನವಾಗಿದ್ದು 25 ಮತ್ತು 26ನೇ ಜೂನ್ 2025ರಂದು ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಲಿದ್ದು 15,000ಕ್ಕಿಂತ ಹೆಚ್ಚಿನ ಶಾಪಿಂಗ್ ಮಾಡಿದಲ್ಲಿ ಉಚಿತ ಬೆಳ್ಳಿ ನಾಣ್ಯವನ್ನ ಉಡುಗೊರೆಯಾಗಿ ನೀಡಲಾಗುತ್ತಿದೆ. 2 ದಿನಗಳ ಕಾಲ ಹಮ್ಮಿಕೊಂಡಿರುವ ಈ ಪ್ರದರ್ಶನವನ್ನು ಇಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ವಕ್ತಾರರಾದ ಡಾಕ್ಟರ್ ಸುಧಾ ಹಾಲ್ಕಾಯಿ ಅವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು.
ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ವೀರಶೈವ ಕಲ್ಯಾಣ ಮಂಟಪದಲ್ಲಿದ್ದೀವಿ. 25ನೇ ತಾರೀಕು ಇವತ್ತು ಮತ್ತೆ ನಾಳೆ ಇಲ್ಲಿ ಒಂದು ಸ್ಟೈಲಿಶ್ ಅಂತ ಒಂದು ಎಕ್ಸಿಬಿಷನ್ ಅನ್ನ ಆಯೋಜನೆ ಮಾಡಿದ್ದಾರೆ. ಚಾಂದಿನಿ ಸೇಸ್ವಾಲ್ ಅವರು ಮೊಟ್ಟ ಮೊದಲನೇ ಬಾರಿಗೆ ಎಲ್ಲ ಅಂದ್ರೆ ನಾರ್ತ್ ಕಡೆಯಿಂದ ನಮ್ಮ ಕಲಬುರಗಿಯಲ್ಲಿ ಫಸ್ಟ್ ಟೈಮ್ ಇದು ಎಕ್ಸಿಬಿಷನ್ ಆರ್ಗನೈಸ್ ಮಾಡಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ಶೃಂಗಾರ ಮಾಡ್ಕೊಳ್ಳಕ್ಕೆ ಏನೇನು ಬೇಕು ಎಲ್ಲ ಈ ಒಂದು ಛತ್ರದ ಕೆಳಗಡೆ ಇದೆ. ನಾನು ಎಲ್ಲ ಸ್ಟಾಲ್ಸ್ ಅನ್ನ ನೋಡಿ ಬಂದಿದ್ದೀನಿ. ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಇದೆ. ಇವರು ಡೆಲ್ಲಿ, ಇಂದೋರು, ರಾಜಸ್ಥಾನು, ಛತ್ತೀಸ್ಗಢ ಎಲ್ಲ ಕಡೆಯಿಂದ, ಜೈಪುರಿಂದ ಎಲ್ಲ ಕಡೆಯಿಂದ ಕಲೆಕ್ಷನ್ಸ್ ತಗೊಂಡ್ ಬಂದಿದ್ದಾರೆ. 40ಕ್ಕಿಂತ ಜಾಸ್ತಿ ಸ್ಟಾಲ್ಸ್ ಇಲ್ಲಿ ಹಾಕಿದ್ದಾರೆ. ಆಮೇಲೆ ಆರ್ಟಿಫಿಷಿಯಲ್ ಜ್ಯುವೆಲ್ರೀಸ್ ಇಟ್ಕೊಂಡು ಕಾಟನ್ ಚೂಡಿದಾರ್ಸ್ ಆಗ್ಲಿ, ಬಟ್ಟೆಗಳಾಗ್ಲಿ, ಸ್ಪೆಷಲಿ ಯಾಕಂದ್ರೆ ನಮ್ಮ ಕಲಬುರಗಿಯಲ್ಲಿ ಬಿಸಿಲು ಜಾಸ್ತಿ, ಕಾಟನ್ ಅಂಡ್ ಲೆನಿನ್ ಅಲ್ಲೂ ಇದೆ. ಐ ಥಿಂಕ್ ಒಂದು ಹೆಣ್ಣು ಅಂತಂದ್ರೆ ಒಂದು ಸೌಂದರ್ಯದ ಸಂಭ್ರಮ. ಸೊ ದಿಸ್ ಇಸ್ ಒನ್ ಫೆಸ್ಟಿವಲ್ ಆಫ್ ಶಾಪಿಂಗ್ ಅಂತ ಅನ್ಕೊಂತೀನಿ. ಹಬ್ಬಗಳು ಬರ್ತಾ ಇದಾವೆ ಈಗ. ಶ್ರಾವಣ ಸ್ಟಾರ್ಟ್ ಆಗುತ್ತೆ, ಗಣಪತಿ ಹಬ್ಬ ಸ್ಟಾರ್ಟ್ ಆಗುತ್ತೆ, ದಸರಾ, ದೀಪಾವಳಿ. ಸೊ ಎಲ್ಲರೂ ಬಂದು, ಯಾಕಂದ್ರೆ ನಿಮ್ಗೆಲ್ಲರಿಗೂ ಬೇರೆ ಬೇರೆ ಊರಿಗೆ ಹೋಗಕ್ಕಾಗಲ್ಲ. ಸೊ ಎಲ್ಲ ಊರಿಂದ ನಾರ್ತ್ ಕಡೆಯಿಂದ ಇಲ್ಲೇ ತಂದು ಹಾಕಿರೋದ್ರಿಂದ ನೀವೆಲ್ಲರೂ ಇದ್ರದ ಉಪಯೋಗ ತಗೊಂಡು ಒಳ್ಳೆ ಶಾಪಿಂಗ್ ಅನ್ನ ಮಾಡಿ ಜಸ್ಟ್ ಚೇಂಜ್ ಯೋರ್ ವಾರ್ಡ್ರೋಬ್ ಅಂತ ಹೇಳ್ತೀನಿ ನಾನು. नमस्ते गुलबर्गा शॉपर्स, हम स्टाइलिस्टा एग्जीबिशन पहली बार आपके शहर में आए हैं। आज और कल 25 एंड 26 जून हमारा एग्जीबिशन है वीराशैवा हॉल में, जो पब्लिक गार्डन के पास है। यहाँ हम देश भर के 40 से भी ज़्यादा स्टॉल्स लाए हैं। हमारे पास बॉम्बे, दिल्ली, राजकोट, जयपुर, जोधपुर, कोलकाता, सूरत, इंदौर और भी कई शहरों के स्टॉल्स का कलेक्शन आपको बहुत ही रीजनेबल प्राइजेस में एक ही छत के नीचे देखने को मिलेगा। साड़ी, सूट्स, इंडो वेस्टर्न ड्रेसेस, इमिटेशन ज्वेलरी, हैंड बैग्स, फुटवेयर, सभी कुछ एक ही छत के नीचे अवेलेबल है। आप आए, आज और कल विजिट कीजिए। टाइमिंग 11 AM to 10 PM। 15,000 से ज़्यादा की शॉपिंग पर हम लोग एक फ्री सिल्वर कॉइन दे रहे हैं सभी शॉपर्स को। ऐसा मौका फिर से नहीं मिलेगा। आ जाओ गुलबर्गा के शॉपर्स, आज और कल वीराशैवा कल्याण मंडप। थैंक यू। ಈ ಸಂದರ್ಭದಲ್ಲಿ ಸೋನಿಯಾ ಸಿಂಘವಿ, ವಿದ್ಯಾ ನಾಯಕ್, ಸವಿತಾ, ನಮಿತಾ ಶಹಾ, ಅನುಜಾ ಶಹಾ, ಮೋನಿಕಾ ಮೆಹ್ತಾ, ವೈಶಾಲಿ ಶಹಾ, ಸಾರಿಕಾ ಶಹಾ, ನೈನಾ ಸೇಠಿಯಾ, ಡಾಕ್ಟರ್ ಶ್ವೇತಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರು ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡ ಅವರು ರಾಜೀನಾಮೆ ನೀಡುವಂತೆ ಆಗ್ರಹಿಸಿ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಇಂದು ಕಲಬುರಗಿ ನಗರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಇವತ್ತು ಗುಲ್ಬರ್ಗಾನಲ್ಲಿ SDPI ಪಕ್ಷ ವತಿಯಿಂದ ನಾವು ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದೀವಿ. ಈ ವಿಷಯಕ್ಕೆ ಶ್ರೀರಂಗಪಟ್ಟಣ MLA ಏನು ಮೊನ್ನೆ ಹೇಳಿಕೆ ಹೇಳಿದ್ದಾರೆ ಆ ಗೌರ್ಮೆಂಟ್ ಆಫೀಷಿಯಲ್ಸ್ಗೆ, ಮುಸಲ್ಮಾನರಿಗೆ ನೀವು ಲ್ಯಾಂಡ್ ಅಲಾಟ್ ಮಾಡಿದರೆ ನಿಮಗೆ ಗಲ್ಲೆ ಹಾಕ್ತೀನಿ, ಈ ಥ್ರೆಟನ್ ವಿರುದ್ಧ ನಾವು ಪ್ರೊಟೆಸ್ಟ್ ಹಮ್ಮಿಕೊಂಡಿದ್ದೀವಿ. ನಾವು ಈ ಸರ್ಕಾರದಿಂದ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ, ಆ ರಮೇಶ್ ಬಂಡಿಗೌಡ MLA ಆಗಿದ್ದು ಕೂಡ ರೆಸಿಗ್ನೇಷನ್ ಕೊಡಬೇಕು, ರೆಸಿಗ್ನೇಷನ್ ಮಾಡಿಸ್ಬೇಕು. ಮತ್ತು ಅವ್ರು ಹೇಳಿಕೆ ಹೇಳಿದಾರಲ್ಲ ಅದ್ರದ್ದು ಸಾರಿ ಅಂತ ಕ್ಲಿಯರ್ ಆಗಿ ಸಾರಿ ಕೇಳ್ಕೋಬೇಕು ಮತ್ತು ಕಾಂಗ್ರೆಸ್ ಪಕ್ಷದಿಂದ ಅವರಿಗೆ ಕಿತ್ತು ಹಾರಿಸಬೇಕು. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ ಖಾಜಾ ಮೊಹಸಿನುದ್ದೀನ್, ಉಪಾಧ್ಯಕ್ಷರಾದ ಮೊಹಮ್ಮದ್ ಮಕ್ಬೂಲ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ರಿಜ್ವಾನ್ ಅಹಮದ್, ರಾಜ್ಯ ಸಮಿತಿಯ ಸದಸ್ಯರಾದ ಅಬ್ದುಲ್ ರಹೀಂ ಪಟೇಲ್ ಸೇರಿದಂತೆ ಇತರೆ ಅನೇಕ ಜನ ಸದಸ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಜೂನ್ 29ರಂದು ಕಲಬುರಗಿಯ ಜಯನಗರದ ಅನುಭವ ಮಂಟಪದಲ್ಲಿ ಡಾಕ್ಟರ್ ಎಸ್ ಗುಬ್ಬಿ ಅಭಿನಂದನಾ ಸಮಿತಿ ಕಲಬುರಗಿಯ ವತಿಯಿಂದ ಹೃದಯವಂತ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭ ಜರುಗಲಿದೆ ಎಂದು BH ನಿರ್ಗುಡಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಡಾಕ್ಟರ್ ಎಸ್ ಗುಬ್ಬಿ ಅಭಿನಂದನಾ ಸಮಿತಿ ಕಲಬುರಗಿ ಆಯೋಜಿಸಿರುವ 2024ನೇ ಸಾಲಿನ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಕನ್ನಡ ಪುಸ್ತಕ ಪ್ರಾಧಿಕಾರದ 2023ನೇ ಸಾಲಿನ ಡಾಕ್ಟರ್ ಅನುಪಮಾ ನಿರಂಜನ್ ವೈದ್ಯ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಸ್ ಗುಬ್ಬಿ ಅವರ 77ನೇ ವರ್ಷದ ಸಂಭ್ರಮ ಹೃದಯವಂತ ಅಭಿನಂದನಾ ಗ್ರಂಥ ಬಿಡುಗಡೆ ಸಮಾರಂಭವು ದಿನಾಂಕ 29 ಜೂನ್ 2025 ರವಿವಾರದಂದು ಬೆಳಗ್ಗೆ 10:45ಕ್ಕೆ ಕಲಬುರಗಿ ನಗರದ ಕುಸ್ನೂರು ರಸ್ತೆಯ ಜಯನಗರದಲ್ಲಿ ಇರುವ ಅನುಭವ ಮಂಟಪದಲ್ಲಿ ಜರುಗಲಿದೆ ಎಂದು ಡಾಕ್ಟರ್ ಎಸ್ ಗುಬ್ಬಿ ಅಭಿನಂದನಾ ಸಮಿತಿಯ ವತಿಯಿಂದ BH ನಿರ್ಗುಡಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ರೋಗಿಗಳನ್ನು ಉಚಿತವಾಗಿ ಸೇವೆಯನ್ನು ಮಾಡಿರ್ತಕ್ಕಂಥವರು, ಅಪಾರವಾದ ಪ್ರೀತಿಯನ್ನು ಗಳಿಸಿರ್ತಕ್ಕಂಥವರು. ಹೀಗಾಗಿ ನಾವೆಲ್ಲ ಗೆಳೆಯರು ಸೇರಿಕೊಂಡು, ಹಿರಿಯರು ಸೇರಿಕೊಂಡು ಅವರ ಅಭಿನಂದನಾ ಗ್ರಂಥವನ್ನು ಪ್ರಕಟಣೆ ಮಾಡಿದ್ದೇವೆ. ಈಗಾಗಲೇ ಅವರಿಗೆ ಕರ್ನಾಟಕ ಸರ್ಕಾರ 2024ನೇ ಸಾಲಿನ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಮೊನ್ನೆ ಇತ್ತೀಚಲಾಗಿ ಕನ್ನಡ ಪುಸ್ತಕ ಪ್ರಾಧಿಕಾರದ 2023ನೇ ಸಾಲಿನ ಡಾಕ್ಟರ್ ಅನುಪಮಾ ನಿರಂಜನ ವೈದ್ಯ ಸಾಹಿತ್ಯ ಪ್ರಶಸ್ತಿ, ಹೀಗೆ ಸರ್ಕಾರದ ಪ್ರಶಸ್ತಿಯ ಜೊತೆಗೆ ಅನೇಕ ಸಂಘ ಸಂಸ್ಥೆಗಳ ಪ್ರಶಸ್ತಿಯೂ ಕೂಡ ಡಾಕ್ಟರ್ ಎಸ್ ಗುಬ್ಬಿಯವರಿಗೆ ಲಭಿಸಿವೆ. ಅವರ ಕುರಿತು 336 ಪುಟದ ಅಭಿನಂದನಾ ಗ್ರಂಥವನ್ನು ಅದರ ಸಂಪಾದಕನಾಗಿ ನಾನು BH ನಿರ್ಗುಡಿ ಸುಮಾರು 336 ಪುಟದ ವರ್ಣಮಯವಾಗಿರ್ತಕ್ಕಂಥ ಮುಖಪುಟದೊಂದಿಗೆ ಬೃಹತ್ ಆಕಾರದಲ್ಲಿ ಆ ಪುಸ್ತಕ ಹೊರಬಂದಿದೆ. ದಿನಾಂಕ 29/6/2025 ರವಿವಾರ ಬೆಳಗ್ಗೆ 10:45ಕ್ಕೆ ಗುಲ್ಬರ್ಗದ ಕುಸ್ನೂರು ರಸ್ತೆಯ ಜಯನಗರ ಬಡಾವಣೆಯ ಅನುಭವ ಮಂಟಪದಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ಡಾಕ್ಟರ್ ಗುಬ್ಬಿಯವರ ಕುರಿತು ಆತ್ಮೀಯರು ಬರೆದಿರತಕ್ಕಂಥ ಲೇಖನಗಳು, ಅವರ ಬಗ್ಗೆ ಬರೆದಿರತಕ್ಕಂಥ ಕವನಗಳು ಮತ್ತು ಅವರು ಬರೆದಿರತಕ್ಕಂಥ ಪುಸ್ತಕಗಳ ವಿಮರ್ಶೆ ಮತ್ತು ವೈದ್ಯ ಸಾಹಿತ್ಯ ವಚನ ವಿಜ್ಞಾನ ಲೇಖನಗಳು ಅಂತ ಎಲ್ಲ ವಿಭಾಗಗಳನ್ನು ಸೇರಿಸಿಕೊಂಡು, ಜೊತೆಗೆ ಅವರು ಭಾಗವಹಿಸಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳ ಚಿತ್ರಪಟಗಳು ಆ ಪುಸ್ತಕದಲ್ಲಿ ಸೇರಿಕೊಂಡಿರ್ತಕ್ಕಂಥದ್ದು. ಹೀಗೆ ಬೃಹತ್ ಆಕಾರದ ಒಂದು ಉತ್ತಮವಾದಂಥ ಭಾಳ ಸುಂದರವಾಗಿರ್ತಕ್ಕಂಥ ಪುಸ್ತಕವನ್ನು ಹೊರತಂದಿದ್ದೇವೆ. ಅದು 29ರಂದು ಬಿಡುಗಡೆಗೆ ಕಾಯ್ತಾ ಇದ್ದೇವೆ. ಇವತ್ತು ಈ ಕಾರ್ಯಕ್ರಮದ ಆವತ್ತಿನ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಜೇವರ್ಗಿಯ ಸ್ವರ್ಣ ಮಠದ ಸಿದ್ಧಲಿಂಗೇಶ್ವರ ವಿರಕ್ತ ಮಠದ ಪೂಜ್ಯ ಶ್ರೀ ಮಣಿಪುರ ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದ ಉದ್ಘಾಟನೆ ಮಾನ್ಯ ಸಣ್ಣ ಕೈಗಾರಿಕೆ ಮತ್ತು ಸಾರ್ವಜನಿಕ ಉದ್ಯಮಿಗಳ ಸಚಿವರು, ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶರಣಬಸಪ್ಪ ದರ್ಶನಾಪುರ ಸರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಮತ್ತು ಈ ಹೃದಯವಂತ ತುಂಬ ಸರಳ ಸಜ್ಜನ ಆಗಿರ್ತಕ್ಕಂಥ ಡಾಕ್ಟರ್ ಎಸ್ ಗುಬ್ಬಿಯವರ ಅಭಿನಂದನಾ ಗ್ರಂಥ ಹೃದಯವಂತ, ಈ ಹೃದಯವಂತ ಪುಸ್ತಕವನ್ನು ಸನ್ಮಾನ್ಯ ಶ್ರೀ BR ಪಾಟೀಲ್ ಸರ್ ಅವರು ರಾಜ್ಯ ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷರು, ಆಳಂದ ಮತಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಅವರು ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಪುಸ್ತಕ ಕುರಿತು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಸದಸ್ಯರು, ಹಿರಿಯ ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಸಿದ್ದರಾಮ್ ಹೊನ್ಕಲ್ ಅವರು ಆ ಪುಸ್ತಕ ಕುರಿತು ಅಭಿನಂದನಾ ನುಡಿಗಳನ್ನು ಆಡ್ತಾ ಇದ್ದಾರೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಈ ಜಿಲ್ಲಾ ರೆಡ್ಡಿ ಸಮಾಜದ ಅಧ್ಯಕ್ಷರು, ಖ್ಯಾತ ವೈದ್ಯರು ಮತ್ತು ಅಭಿನಂದನಾ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ SB ಕಾಮರೆಡ್ಡಿ ಸರ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಮತ್ತು ಜೊತೆಗೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಕೈಗಾರಿಕಾ ಸಂಸ್ಥೆ ಅಧ್ಯಕ್ಷರಾಗಿರ್ತಕ್ಕಂಥ ಶರಣಬಸಪ್ಪ ಪಪ್ಪ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗ್ತಾ ಇದ್ದಾರೆ. ಜೊತೆಗೆ ಡಾಕ್ಟರ್ ಎಸ್ ಗುಬ್ಬಿಯವರ ಆಪ್ತರು, ತುಂಬ ಕೂಡಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಖ್ಯಾತ ನೇತ್ರ ತಜ್ಞರು ಡಾಕ್ಟರ್ KG ಬಿರಾದಾರ್ ಸರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗ್ತಾ ಇದ್ದಾರೆ. ಜೊತೆಗೆ ನಿವೃತ್ತ ಪ್ರಾಧ್ಯಾಪಕರು VG ಮಹಿಳಾ ಪದವಿ ಮಹಾವಿದ್ಯಾಲಯದ ಪ್ರೊಫೆಸರ್ SL ಪಾಟೀಲ್ ಅವರು ಕೂಡ ಕಾರ್ಯಕ್ರಮದಲ್ಲಿ
ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಕಾರ್ಯಕ್ರಮದಲ್ಲಿ ಖ್ಯಾತ ವೈದ್ಯರು ಸಾಹಿತಿಗಳು ಡಾಕ್ಟರ್ ಎಸ್ ಎಸ್ ಗುಬ್ಬಿಯವರು ವಹಿಸ್ತಾ ಇದ್ದಾರೆ. ಜೊತೆಗೆ ಪ್ರಧಾನ ಸಂಪಾದಕರು ಎಸ್ ಎಸ್ ಹಿರೇಮಠ ಅವರು ಮತ್ತು ಸಂಪಾದಕನಾದ ನಾನು ಬಿ ಎಚ್ ನಿರುಗುಡಿ, ಹೀಗೆ ಅನೇಕರು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮುಂದಾಲೋಚನೆಯನ್ನು ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕಿಂತ ಮುಂಚೆ ಒಂದಿಷ್ಟು ಕನ್ನಡದ ಗೀತಗಾಯನವನ್ನು ನಡೆಸಬೇಕು ಅಂತ ಈ ಸುದ್ದಿಗೋಷ್ಠಿಯಲ್ಲಿ ಹೃದಯವಂತ ಅಭಿನಂದನಾ ಗ್ರಂಥದ ಪ್ರಧಾನ ಸಂಪಾದಕರಾದ ಎಸ್ ಎಸ್ ಹಿರೇಮಠ್, ಡಾಕ್ಟರ್ ಎಸ್ ಎಸ್ ಗುಬ್ಬಿ, ಅಭಿನಂದನಾ ಸಮಿತಿ ಸ್ವಸ್ತಿಕ್ ನಗರ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ, ಪ್ರಧಾನ ಕಾರ್ಯದರ್ಶಿಗಳಾದ ಬಿ ಎಚ್ ನಿರುಗುಡಿ, ಗುರುಬಸಪ್ಪ ಪಾಟೀಲ್, ಸಂಗಮೇಶ್ ಹಿರೇಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕನ್ನಡ ಚಲನಚಿತ್ರ ರಂಗದ ಖ್ಯಾತ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅವರ 105ನೇ ಚಿತ್ರ ಸೆಪ್ಟೆಂಬರ್ 10 ಆತ್ಮಹತ್ಯೆ ಒಂದೇ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರವಲ್ಲ ಎಂಬ ಸಂದೇಶದೊಂದಿಗೆ ಮುಂದಿನ ತಿಂಗಳು ಬಿಡುಗಡೆಯಾಗಲಿದೆ. ತವರಿಗೆ ಬಾ ತಂಗಿ, ಮುದ್ದಿನ ಮಾವ, ಅಣ್ಣ ತಂಗಿ, ಸೋಲಿಲ್ಲದ ಸರದಾರದಂತಹ ಯಶಸ್ವಿ ಚಿತ್ರಗಳ ನಿರ್ದೇಶನ, ಶತ ಸಿನಿಮಾಗಳ ಸರದಾರ ಓಂ ಸಾಯಿ ಪ್ರಕಾಶ್ ಅವರು ಸೆಪ್ಟೆಂಬರ್ 10 ಎಂಬ ಚಿತ್ರವನ್ನು ನಿರ್ದೇಶಿಸಿದ್ದಾರೆ. ಮನುಷ್ಯನ ಜೀವನದಲ್ಲಿ ಎದುರಾಗುವ ಎಲ್ಲಾ ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ, ಎಲ್ಲೋ ಒಂದು ದಾರಿ ಇದ್ದೇ ಇರುತ್ತದೆ ಎಂಬ ಮೆಸೇಜ್ ಇಟ್ಟುಕೊಂಡು ಸಾಯಿ ಪ್ರಕಾಶ್ ಅವರು ಈ ಚಿತ್ರವನ್ನ ನಿರ್ದೇಶಿಸಿದ್ದಾರೆ. ಈಗಾಗಲೇ ತನ್ನ ಚಿತ್ರೀಕರಣ, ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳನ್ನು ಮುಗಿಸಿಕೊಂಡಿರುವ ಈ ಚಿತ್ರ ಮುಂದಿನ ತಿಂಗಳು ಬಿಡುಗಡೆಯಾಗಲಿದೆ. ಸೆಪ್ಟೆಂಬರ್ 10 ವಿಶ್ವ ಆತ್ಮಹತ್ಯೆ ತಡೆ ದಿನ. ಅದೇ ಕಾನ್ಸೆಪ್ಟ್ ಇರುವ ಕಾರಣ ಚಿತ್ರಕ್ಕೆ ಈ ಟೈಟಲ್ ಇಡಲಾಗಿದೆ. ಸಾಯಿ ಪ್ರಕಾಶ್ ಅವರ ಚಿತ್ರಕಥೆ ಹಾಗೂ ನಿರ್ದೇಶನ, ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಅವರ ಸಂಗೀತ, ಜೆ ಕೃಷ್ಣ ಅವರ ಛಾಯಾಗ್ರಹಣ, ಬಿ ಎ ಮಧು ಅವರ ಸಂಭಾಷಣೆ ಈ ಚಿತ್ರಕ್ಕಿದೆ. ಹಿರಿಯ ಕಲಾವಿದರಾದ ರಮೇಶ್ ಭಟ್ ಈ ಚಿತ್ರದಲ್ಲಿ ಒಬ್ಬ ಲಾಯರ್ ಪಾತ್ರ ಮಾಡಿದ್ದಾರೆ. ಅಲ್ಲದೆ ನಟ ಶಶಿಕುಮಾರ್, ಶ್ರೀನಿವಾಸ್ ಮೂರ್ತಿ, ರವೀಂದ್ರನಾಥ್, ಶಿವಕುಮಾರ್, ಗಣೇಶ್ ರಾವ್ ಕೇಸ್ಕರ್ಕರ್, ಸಿಹಿಕೈ ಚಂದ್ರು, ಮೀಸೆ ಅಂಜನಪ್ಪ, ಜೋ ಸೈಮನ್, ಮನ್ಮೋಹನ್, ಪದ್ಮಾ ವಾಸಂತಿ, ಶ್ರೀರಕ್ಷಾ, ಅನಿತಾ ರಾಣಿ ಹಾಗೂ ಜಯಸಿಂಹ ಆರಾಧ್ಯ ಹೀಗೆ ಅನೇಕ ಅನುಭವಿ ಕಲಾವಿದರೆ ಈ ಚಿತ್ರದಲ್ಲಿ ನಟಿಸಿದ್ದಾರೆ. ಮ್ಯೂಸಿಕ್ ಬಜಾರ್ ಈ ಚಿತ್ರದ ಹಾಡುಗಳನ್ನು ಹೊರತಂದಿದೆ ಎಂದು ಓಂ ಸಾಯಿ ಪ್ರಕಾಶ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಸೆಪ್ಟೆಂಬರ್ 10 ಅಂದರೆ ಫಾದರ್ಸ್ ಡೇ, ಮದರ್ಸ್ ಡೇ, ವಾಟರ್ ಡೇ, ಫ್ರೆಂಡ್ಶಿಪ್ ಡೇ, ಲವರ್ಸ್ ಡೇ, ಇದೆಲ್ಲ ಒಂದು ಗ್ರೀಟ್ ಮಾಡೋಂಥದ್ದು. ಹ್ಯಾಪಿ ಫ್ರೆಂಡ್ಶಿಪ್ ಡೇ, ಹ್ಯಾಪಿ ಮದರ್ಸ್ ಡೇ, ಹ್ಯಾಪಿ ಪೇರೆಂಟ್ಸ್ ಡೇ, ಈ ರೀತಿ ಪ್ರೀತಿಯಿಂದ ಮಾತಾಡಿಸೋದು. ಸೆಪ್ಟೆಂಬರ್ 10 ಅನ್ನೋದು ಒಂದು ಕಮಿಟ್ಮೆಂಟ್ ಡೇ. ಏನಂದರೆ ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ, ವಿಶ್ವ ಆತ್ಮಹತ್ಯಾ ನಿವಾರಣಾ ದಿನ. ಟು ಕಂಟ್ರೋಲ್ ನಮ್ಮ ಮನಸ್ಸನ್ನಾಗ್ಬೋದು, ನಮ್ಮ ಕಷ್ಟಗಳನ್ನಾಗ್ಬೋದು, ಬೆಟ್ಟದಂತ ಬರುವಂಥ ಕಷ್ಟಗಳಿಗೆ ನಾವು ಭಯ ಬೀಳ್ತೀವಿ. ನಾವು ಇನ್ನೇನಿಲ್ಲ, ನಮ್ಮ ಜೀವನ ಮುಗಿದೋಯ್ತು, ನಾವು ಬದುಕೋಕ್ಕಾಗಲ್ಲ, ಬದುಕೇನು ಸಾಧನೆ ಮಾಡೋಕ್ಕಾಗಲ್ಲ, ನಮ್ಮ ಜೀವನ ಇಷ್ಟೇ ಅಂತ ತುಂಬ ಬೇಜಾರಿನಲ್ಲಿ ಆತ್ಮಹತ್ಯೆ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಈ ಸೆಪ್ಟೆಂಬರ್ 10 ಅನ್ನೋ ದಿನ ಅಂಥ ಮಾನಸಿಕ ಸ್ಥಿತಿ ಇರೋರಿಗೆ ಸಾಯೋಗೂ ಮಾಡುವಂಥ ಧೈರ್ಯ ಬದುಕೋಗಿ ಮಾಡಿ ಅಂತ ಹೇಳುವಂಥ ಒಂದು ದಿನ ಈ ಸೆಪ್ಟೆಂಬರ್ 10. ವಿದ್ಯಾರ್ಥಿಗಳಾಗ್ಬೋದು, ವ್ಯಾಪಾರಸ್ಥರಾಗ್ಬೋದು, ರೈತರಾಗ್ಬೋದು, ಪ್ರೇಮಿಗಳಾಗ್ಬೋದು, ನಾವು ದಿನ ನೀವೇ ಬರಿತಾ ಇದ್ದೀರಿ, ನೀವೇ ನಮಗೆ ತೋರಿಸ್ತಾ ಇದ್ದೀರಿ. ತುಂಬ ಪ್ರೆಸ್ಟೇಷನ್ಗೆ ಹೋಗ್ತಾ ಇದ್ದಾರೆ ಸಣ್ಣ ಸಣ್ಣ ವಿಷಯಕ್ಕೆ, ಮಕ್ಕಳ ಸಮೇತ. ರಿಸಲ್ಟ್ಸ್ ಬರ್ತಾ ಇದ್ದರೆ ತಂದೆ ತಾಯಿಗೆ ಭಯ ಆಗುತ್ತೆ. ಫೇಲ್ ಆದರೆ, ಮಾರ್ಕ್ಸ್ ಕಡಿಮೆ ಆದರೆ ನನ್ನ ಮಕ್ಕಳು ಏನಾಗ್ತಾರೆ, ಅವರು ಆತ್ಮಹತ್ಯೆ ಮಾಡ್ಕೊತಾರೆ ಅನ್ನೋ ಭಯ ಹುಟ್ಟುತ್ತೆ ಈ ಕಾಲದಲ್ಲಿ. ಇನ್ನು ಪ್ರೇಮಿಗಳ ಬಗ್ಗೆ ಹೇಳಲೇಬೇಕಾಗಿಲ್ಲ. ರೈತರು ಸಾಲಾಗಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ತುಂಬ ಬೇಜಾರಾಗತ್ತೆ. ವಿಶ್ವದಾದ್ಯಂತ ನಡೆಸುವಂಥ ಒಂದು ಈ ಸೆಪ್ಟೆಂಬರ್ 10 ವಿಶೇಷವಾದ ದಿನ. ಆ ಹೆಸರಿನಲ್ಲೇ ಸಿನಿಮಾ ಮಾಡಬೇಕಂತ ನಾನು ಆಸೆ ಪಟ್ಟಿದ್ದೀನಿ. ಹಿಂದೆ ನಾನು ಭಕ್ತಿ ಪ್ರಧಾನ ಚಿತ್ರಗಳು ಮಾಡಿದ್ದೀನಿ, ಹಾಸ್ಯ ಚಿತ್ರಗಳು ಮಾಡಿದ್ದೀನಿ, ಆ್ಯಕ್ಷನ್ ಪಿಕ್ಚರ್ಸ್ ಮಾಡಿದ್ದೀನಿ. ಅಣ್ಣ ತಂಗಿ, ತವರಿಬಾ ತಂಗಿ ಅಂತ ಕಣ್ಣೀರು ಸುರಿಸುವಂಥ ಸೆಂಟಿಮೆಂಟ್ ಸಿನಿಮಾಗಳು ಮಾಡಿದ್ದೀನಿ. ಒಂದು ಸಮಾಜಕ್ಕೆ ಒಂದು ಮೋಟಿವೇಶನ್ ಕೊಡಬೇಕು ಅನ್ನೋ ಆಸೆಯಿಂದ ನಾನು ಈ ಸಬ್ಜೆಕ್ಟ್ ತೊಗೊಂಡಿದ್ದೀನಿ. ಕೇಳೋಕ್ಕಿದು ಡಾಕ್ಯುಮೆಂಟ್ರಿ ಪಾಯಿಂಟ್ ಅನಿಸ್ಬೋದು, ಬಟ್ ತುಂಬ ಆಳವಾದಂಥ ಸಮಸ್ಯೆ ಇದು. ಆ ಸಮಸ್ಯೆಗೆ ಪರಿಹಾರ ಏನು, ಆ ಪರಿಹಾರ ಹುಡುಕಬೇಕನ್ನೋದೇ ನನ್ನ ಆಸೆಯಿಂದ ಈ ಕಥೆ ನಾನು
ತೊಗೊಂಡು ಸಿನಿಮಾ ಮಾಡಿದ್ದೀನಿ. ಇರ್ತಕ್ಕಂಥ ಹಿರಿಯ ನಿರ್ದೇಶಕರಾದಂಥ ಶ್ರೀ ಓಂ ಸಾಯಿ ಪ್ರಕಾಶ್ ಅವರ ನಿರ್ದೇಶನ ಇರುವ ಇದೇ ಸೆಪ್ಟೆಂಬರ್ 10ನೇ ತಾರೀಕಿಗೆ ಚಿತ್ರ ಪೋಸ್ಟರ್ ಬಿಡುಗಡೆ ಇವತ್ತೊಂದು ಪ್ರೆಸ್ ಮೀಟಲ್ಲಿ ಕರೆದಿದ್ದರು. ನನಗೂ 2 ದಿನ ಹಿಂದ್ಗಡೆ ಬಂದು ರಿಕ್ವೆಸ್ಟ್ ಮಾಡಿದರು. ಆಯಿತು, ನಾನು ಕೂಡ ಬರ್ತೀನಿ ಅಂತ ಕೂಡ ಹೇಳಿದೆ. ಆದರೆ ಇವತ್ತು ನಮ್ಮ ಕಲಬುರಗಿಯಲ್ಲಿ ವಿಶೇಷವಾಗಿ ಇವತ್ತು ನಡೆಸುತ್ತಿರುವ ಇದು ತುಂಬ ನನಗೆ ಸಂತೋಷ ಅಂತಕ್ಕಂಥದ್ದು ಕೂಡ ನಾನು ಅನ್ಕೋತೀನಿ. ಯಾಕಂದ್ರೆ ಅನೇಕ ಪಿಕ್ಚರ್ ಟಾಕೀಸ್ಗಳನ್ನ ನಮಗೂ ಕೂಡ ಹೋಗಿ ನೋಡೋದಂತ ಈಗ ಹೇಳಿದ್ರು ಅವರು, ಕೆಲವು ಪಿಕ್ಚರ್ ನಾವು ನೋಡ್ಲಿಕ್ಕೆ ಹೋಗೋದೇ ಇಲ್ಲ ಅಂತೇಳಿ. ಆದರೆ ಇದು 10ನೇ ತಾರೀಕು ಬಿಡುಗಡೆ ಆಗ್ತಕ್ಕಂಥ ಪಿಕ್ಚರು ಯಾವ ರೀತಿ ಇದೆ ಅಂತಕ್ಕಂಥ ಕೂಡ ಸಾವಿಸ್ತಾರವರು ಕೆಲವು ವಿಷಯಗಳಲ್ಲಿ ಕೂಡ ಹೇಳಿದರು. ಇವತ್ತು ನಾನು ಕೂಡ ತಮಗೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಕ್ಕಂಥದ್ದು ಫ್ರಂಟ್ ಪೇಜ್ನಲ್ಲಿ ಬರಬೇಕಂತ ಕೇಳಿದ್ದಾರೆ ಓಂ ಸಾಯಿರಾಮವರು. ಅದ್ರ ಜೊತೆಯಲ್ಲಿ ಕೂಡ ನಮ್ಮದು ಕೂಡ ನಿಮಗೆ ರಿಕ್ವೆಸ್ಟ್ ಇದೆ, ಆದಷ್ಟು ಬೇಗನೆ ಇದು ಮೊದಲನೇದು ಇವತ್ತು ಕಲಬುರಗಿಯಲ್ಲಿ ಇವತ್ತು ಪ್ರೆಸ್ ಮೀಟ್ ಮಾಡಿ ಇವತ್ತು ಕರಿತಾ ಇದ್ದಾರೆ, ಹೇಳ್ತಾ ಇದ್ದಾರೆ. ಫ್ರಂಟ್ ಪೇಜಿಗೆ ಬರ್ತಕ್ಕಂಥ ಕೆಲಸ ಆಗಲಿ. ನಾವು ಇಡೀ ಕಲಬುರಗಿ ಜಿಲ್ಲೆಯಿಂದ ತಮಗೆಲ್ಲರಿಗೂ ಸಹಕಾರ ಕೊಡ್ತಕ್ಕಂಥ ನಾವು ಪತ್ರಕರ್ತರೇನು ಬೇರೆ ಇಲ್ಲ, ನಾವೇನು ಬೇರೆ ಇಲ್ಲ, ನಾವೆಲ್ಲರೂ ಕೂಡ ಅಣ್ಣತಮ್ಮರಪ್ಪ ಇದ್ದಿದ್ದೇವೆ. ನಿಮ್ಮ ಜೊತೆಗೆಲ್ಲ ಕೂಡ ನಾವು ಕಲಬುರಗಿ ಜಿಲ್ಲೆಯ ಸಹಕಾರ ಕೊಡ್ತೀವಿ ಅಂತಕ್ಕಂಥ ಕೂಡ ಅಂತ ನಾವು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಈ ಸುದ್ದಿಗೋಷ್ಠಿಯಲ್ಲಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಚಿತ್ರದ ನಾಯಕ ನಟ ಹಾಗೂ ನಿಜಗುಣಗೌಡ ಯಲಗೋಡು ಸೇರಿದಂತೆ ಚಿತ್ರತಂಡದ ಅನೇಕ ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಟಾಪ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.